ಮೋದಿ ಕರ್ನಾಟಕಕ್ಕೆ ಆಗಮಿಸುವುದಕ್ಕೂ ಮುನ್ನವೇ ಸಿಎಂ ಟ್ವೀಟ್ ವಾರ್ ಅನ್ನು ಶುರು ಮಾಡಿದ್ದಾರೆ. ಮೋದಿ ಆಗಮನಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ವಾರ್ ಅನ್ನು ಶುರು ಮಾಡಿದ್ದಾರೆ. ಈ ಎಲೆಕ್ಷನ್ ಸುಳ್ಳು ಭರವಸೆಗಳ ವಿರುದ್ಧ ನಡೀತಾ ಇದೆ. ಕಪ್ಪು ಹಣ ಬಿಳಿಯಾಗ್ಲಿಲ್ಲ, 15 ಲಕ್ಷ ಅಕೌಂಟ್ಗೆ ಬರಲಿಲ್ಲ, ನಿರುದ್ಯೋಗಿಗಳಿಗೆ ಪಕೋಡ ಮಾಡೋದಕ್ಕೆ ಹೇಳಿದ್ದಾಯ್ತು, ಕಚ್ಚಾ ತೈಲ ಬೆಲೆ ಕಡಿಮೆಯಾದ್ರೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಏರಿಕೆಯಾಗಿದೆ, ಭ್ರಷ್ಟಾಚಾರ ರಹಿತ ಆಡಳಿತ ಅಂತ ಕೂಡ ಹೇಳ್ತಾ ಇದ್ದಾರೆ. ಬ್ಯಾಂಕ್ಗಳು ಲೂಟಿಯಾದವು. ಮೋದಿ ಸರ್ಕಾರದ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಟ್ವೀಟ್ ವಾರ್ ಅನ್ನು ಶುರು ಮಾಡಿದ್ದಾರೆ. ಕೋಮುವಾದಿ ಬಿಜೆಪಿ, ಅವಕಾಶವಾದಿ ಜೆಡಿಎಸ್ ವಿರುದ್ಧ ಈ ಎಲೆಕ್ಷನ್ ನಡಿಬೇಕಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ವಿರುದ್ಧವಾಗಿಯೂ ಕೂಡ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಮೋದಿ ಸರ್ಕಾರದ ವಿರುದ್ಧವಾಗಿ ಕೆಲವೊಂದು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಟ್ವಿಟರ್ನಲ್ಲಿ ಟ್ವೀಟ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ನಿರುದ್ಯೋಗಿಗಳಿಗೆ ಪಕೋಡ ಮಾಡಲು ಹೇಳಿದ್ದಾಯ್ತು, ಆಮೇಲೆ ಕಪ್ಪು ಹಣ ಬಿಳಿಯಾಗ್ಲಿಲ್ಲ, 15 ಲಕ್ಷ ಅಕೌಂಟ್ಗೂ ಕೂಡ ಬರಲಿಲ್ಲ, ಕಚ್ಚಾ ತೈಲ ಬೆಲೆ ಕಡಿಮೆ ಆದ್ರೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಯಿತು ಅಂತ ಹೇಳಿ ಮೋದಿ ಸರ್ಕಾರದ ವಿರುದ್ಧ ಟ್ವೀಟ್ ವಾರ್ ಅನ್ನು ಶುರು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೋದಿ ಕರ್ನಾಟಕಕ್ಕೆ ಆಗಮನ ಆಗೋದಕ್ಕೂ ಮುನ್ನವೇ ಟ್ವೀಟ್ ವಾರ್ನ ಶುರು ಮಾಡಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜೊತೆಗೆ ಬಿಜೆಪಿಯನ್ನ ಕೋಮುವಾದಿ ಅಂತ ಕರೆದಿದ್ದಾರೆ. ಹಾಗೆ ಜೆಡಿಎಸ್ಗೆ ಅವಕಾಶವಾದಿ ಅಂತ ಕೂಡ ಕರೆದು ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಈ ಭ್ರಷ್ಟಾಚಾರಿಗಳ ವಿರುದ್ಧವಾಗಿ ನಾವು ಎಲೆಕ್ಷನ್ ಅನ್ನ ಎದುರಿಸಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಮೋದಿ ಕೇವಲ ಭರವಸೆಯನ್ನ ಕೊಡ್ತಾ ಇದ್ದಾರೆ, ಅದು ಕೂಡ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದ್ದಾರೆ. ಈ ಸುಳ್ಳು ಭರವಸೆಗಳ ವಿರುದ್ಧ ಎಲೆಕ್ಷನ್ ಫೇಸ್ ಮಾಡಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಮೇ 1ರಿಂದ ಮೋದಿ ಅಬ್ಬರ ಶುರುವಾಗಲಿದೆ. 5 ದಿನಗಳ ಕಾಲ ರಾಜ್ಯ ಪ್ರವಾಸ ಮಾಡಲಿರುವ ಮೋದಿ 15 ರ್ಯಾಲಿಗಳನ್ನು ನಡೆಸಲಿದ್ದಾರೆ. ಮೇ 1, 3, 5, 7 ಮತ್ತು 8ನೇ ತಾರೀಕಿನಂದು ರಾಜ್ಯದಲ್ಲಿ ಮೋದಿ ಚುನಾವಣಾ ಪ್ರಚಾರವನ್ನು ಶುರು ಮಾಡಲಿದ್ದಾರೆ. ಮೇ 1ನೇ ತಾರೀಕು ಚಾಮರಾಜನಗರ, ಉಡುಪಿ, ಚಿಕ್ಕೋಡಿಯಲ್ಲಿ ಸಮಾವೇಶವನ್ನ ನಡೆಸಿದರೆ ಮೇ 3 ಕಲಬುರಗಿ, ಬಳ್ಳಾರಿ, ಬೆಂಗಳೂರು, ಮೇ 5ನೇ ತಾರೀಕು ತುಮಕೂರು, ಶಿವಮೊಗ್ಗ, ಗದಗ್, ಹಾಗೆ ಮೇ 7ನೇ ತಾರೀಕು ರಾಯಚೂರು, ಚಿತ್ರದುರ್ಗ, ಕೋಲಾರ, ಮೇ 8ನೇ ತಾರೀಕಿನಂದು ವಿಜಯಪುರ, ಮಂಗಳೂರು ಹಾಗೂ ಬೆಂಗಳೂರಿನಲ್ಲಿ ಸಮಾವೇಶ ನಡೆಸಲಿದ್ದಾರೆ. ಇನ್ನು ಮೋದಿ ಕಾರ್ಯಕ್ರಮದ ವಿವರವನ್ನ ಸಂಸದ ಪ್ರತಾಪ್ ಸಿಂಹ ನೀಡಿದರು. ಪ್ರಧಾನಿ ಮೋದಿ ರಾಜ್ಯಕ್ಕೆ ಮೇ 1ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಅಂದಿನಿಂದ ರಾಜ್ಯದಲ್ಲಿ ಮೋದಿ ಅಬ್ಬರ ಶುರುವಾಗಲಿದೆ. 5 ದಿನಗಳ ಕಾಲ ರಾಜ್ಯದಲ್ಲಿ ಪ್ರವಾಸವನ್ನ ಮಾಡಲಿದ್ದಾರೆ. ಭರ್ಜರಿ ಪ್ರಚಾರವನ್ನು ಕೂಡ ಮಾಡಲಿದ್ದಾರೆ. 15 ರ್ಯಾಲಿಗಳನ್ನ ಕೂಡ ಮೋದಿ ಅವರು ನಡೆಸಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮೇ 1ನೇ ತಾರೀಕಿನಿಂದ 8ನೇ ತಾರೀಕಿನ ತನಕ ರಾಜ್ಯದಲ್ಲಿ ಚುನಾವಣಾ ಪ್ರಚಾರವನ್ನ ಶುರು ಮಾಡೋದಕ್ಕೆ ಏನೇನ್ ಪ್ಲಾನ್ ರೆಡಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಬಿಜೆಪಿ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ. ಮೇ 1ನೇ ತಾರೀಕು ಚಾಮರಾಜನಗರ, ಉಡುಪಿ, ಚಿಕ್ಕೋಡಿಯಲ್ಲಿ ಸಮಾವೇಶವನ್ನ ನಡೆಸ್ತಾರೆ. ಹಾಗೆ ಮೇ 3ನೇ ತಾರೀಕು ಕಲಬುರಗಿ, ಬಳ್ಳಾರಿ, ಬೆಂಗಳೂರು, ಹಾಗೆ ಮೇ 5ನೇ ತಾರೀಕಿಗೆ ತುಮಕೂರು, ಶಿವಮೊಗ್ಗ, ಗದಗ್ನಲ್ಲಿ, 7ನೇ ತಾರೀಕಿಗೆ ರಾಯಚೂರು, ಚಿತ್ರದುರ್ಗ, ಕೋಲಾರ ಹಾಗೂ ಮೇ 8ನೇ ತಾರೀಕು ವಿಜಯಪುರ, ಮಂಗಳೂರು ಹಾಗೂ ಬೆಂಗಳೂರಿನಲ್ಲಿ ನಡೆಯುವಂತಹ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಇನ್ನು ಯಾವೆಲ್ಲ ಕಾರ್ಯಕ್ರಮಗಳು ಇದೆ ರಾಜ್ಯದಲ್ಲಿ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಭರವಸೆಗಳನ್ನ ಕೂಡ ರಾಜ್ಯದ ಜನತೆ ಇಟ್ಕೊಂಡಿದ್ದಾರೆ. ಅಂದ್ರೆ ಒಂದ್ ಕಡೆಯಲ್ಲಿ ಸುಳ್ಳು ಭರವಸೆಯನ್ನ ಕೊಡ್ತಾರೆ ಅಂತ ರಾಜ್ಯ ಸರ್ಕಾರ ಈಗಾಗಲೇ ಮೋದಿ ಅವರ ವಿರುದ್ಧ ಸಾಕಷ್ಟು ಬಾರಿ ವಾಗ್ದಾಳಿಯನ್ನ ನಡೆಸಿದ್ರು ಕೂಡ ರಾಜ್ಯದಲ್ಲಿ ಮತ್ತೊಮ್ಮೆ ಮೋದಿ ಅಲೆ ಆಗತ್ತೆ ಅಂತ ಕೂಡ ಬಿಜೆಪಿಯವರು ಸಾಕಷ್ಟು ಆತ್ಮವಿಶ್ವಾಸದಲ್ಲೇ ಇದ್ದಾರೆ. ಈ ನಿಟ್ಟಿನಲ್ಲಿ 5 ದಿನಗಳ ಕಾಲ ರಾಜ್ಯದಲ್ಲಿ ಮೋದಿ ಅವರು ಸಾಕಷ್ಟು ಸಮಾವೇಶಗಳಲ್ಲಿ ಭಾಗಿಯಾಗಲಿದ್ದಾರೆ. ರ್ಯಾಲಿಯಲ್ಲೂ ಕೂಡ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದಲ್ಲಿ ಯಾವ ರೀತಿಯಾಗಿ ಮತದಾರ
ಮತದಾರರನ್ನ ಸೆಳಿಬೇಕು, ಎಲೆಕ್ಷನ್ ನ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಾಗ ಕೆಲವು ಸೂಚನೆಗಳನ್ನ ಮೋದಿಯವರು ಕೊಡ್ತಾ ಇರ್ತಾರೆ. ಇನ್ನು 5 ದಿನ ಕರ್ನಾಟಕದಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿಯೂ ಕೂಡ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಮೇ 1ನೇ ತಾರೀಕಿನಿಂದ 8ನೇ ತಾರೀಕಿನ ತನಕ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿಯವರು ತಮ್ಮ ಪ್ರವಾಸದ ಜೊತೆಗೆ ಅಬ್ಬರದ ಪ್ರಚಾರವನ್ನ ಕೂಡ ಮಾಡಲಿದ್ದಾರೆ. ಹಾಗೇನೆ ಯಾವ ರೀತಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾರೆ, ಇನ್ನು ಏನೇನು ಹೇಳ್ತಾರೆ, ಮೋದಿಯವರ ಭಾಷಣದ ವೈಖರಿ ಈಗಾಗಲೇ ಸಾಕಷ್ಟು ಫೇಮಸ್ ಆಗಿರೋದ್ರಿಂದ ಅವರ ಭಾಷಣ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಮಂದಿಗೆ ಕುತೂಹಲ ಇದೆ. ಇವಾಗ ಏನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಎಡಿಟರ್ ಈಶ್ವರ್, ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಈಶ್ವರ್, ಪ್ರಧಾನಿ ಮೋದಿಯವರು 1ನೇ ತಾರೀಕಿಗೆ ಬರ್ತಾ ಇದ್ದಾರೆ ರಾಜ್ಯಕ್ಕೆ, ಆಮೇಲೆ 5 ದಿನಗಳ ಕಾಲ ಪ್ರವಾಸದಲ್ಲೂ ಕೂಡ ಭಾಗಿಯಾಗ್ತಾರೆ, ಅಬ್ಬರದ ಪ್ರಚಾರವನ್ನ ನಡೆಸ್ತಾರೆ. ಸೊ ಇದು ಮೊದಲಿಂದ ಫಿಕ್ಸ್ ಆಗಿರುವಂತಹ ವಿಚಾರ. ಆದ್ರೆ ಯಾವ ರೀತಿಯಾಗಿ ಮತ್ತೆ ಮತದಾರರನ್ನ ಸೆಳೆಯೋದಕ್ಕೆ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಕೆಲವೊಂದು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇರ್ತಾರೆ. ಸೊ ಈ ಬಾರಿಯ ಮೋದಿಯ ಪ್ರವಾಸದ ಪ್ಲಾನ್ ಹಾಗೇನೆ ಯಾವ ರೀತಿಯಾದಂತ ರಣತಂತ್ರವನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ ಅಂತ? ಪ್ರತಿಮಾ, ಮೋದಿಯವರು ಮೇ 1ನೇ ತಾರೀಕಿನಿಂದ ಒಟ್ಟು 5 ದಿನಗಳ ಕಾಲ 15 ದಿನದ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂದ್ರೆ ಸ್ಪಷ್ಟವಾಗಿ ಈಗ ಬಿಜೆಪಿಗೆ ಒಂದು ಕೊನೆಯ ಆಶಾಕಿರಣವಾಗಿ, ಅಂದ್ರೆ ಈಗಾಗಲೇ ಹಲವಾರು ಗೊಂದಲಗಳಿದ್ದಾವೆ. ಕೊನೆ ಗಳಿಗೆಯಲ್ಲಿ ಮೋದಿ ಬಂದ ನಂತರದಲ್ಲಿ ಗೆಲುವಿನ ಸಮೀಪವನ್ನ ತಲುಪಿಸುವಂತಹ ಒಂದು ಗೇಮ್ ಚೇಂಜರ್ ಮತ್ತು ಮೋದಿಯವರು ಮಾತನಾಡದಂತಹ ಸಂದರ್ಭದಲ್ಲಿ ವೋಟ್ ಸೀಲ್ ಮಾಡುವಂತಹ ಶಕ್ತಿ ಇರುವಂತದ್ದು ಮೋದಿಯವರಿಗೆ. ಹಾಗಾಗಿ ಆ ಭಯ ಸಿದ್ದರಾಮಯ್ಯರಿಗೂ ಕೂಡ ಕಾಡ್ತಾ ಇರುವಂತದ್ದು, ಪ್ರತಿಪಕ್ಷ ಸಿದ್ದರಾಮಯ್ಯರು ಕೂಡ ಕಾಡ್ತಾ ಇರೋದ್ರಿಂದನೇ ಮೋದಿಯವರ ಆಗಮನ 15 ರ್ಯಾಲಿಗಳಲ್ಲಿ ಒಂದು ವೇಳೆ ಈಗಿರುವಂತಹ ಬಿಜೆಪಿಯ ವಾತಾವರಣ ಬದಲಾಗುವ ಸಾಧ್ಯತೆ ಇದೆ. ಹಾಗಾಗಿ ಗೇಮ್ ಚೇಂಜರ್ ಮೋದಿ ಬಂದ ನಂತರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನೋ ನಿರೀಕ್ಷೆನ ಇಟ್ಕೊಂಡೆ ಸಿದ್ದರಾಮಯ್ಯನವರು ಈಗಾಗಲೇ ಟ್ವೀಟ್ ಅನ್ನ ಮಾಡಿದ್ದಾರೆ. ಆ ಟ್ವೀಟ್ ನ ಪ್ರಮುಖವಾದಂತಹ ಅಂಶಗಳು ಏನು, ಬಿಜೆಪಿ 4 ವರ್ಷಗಳನ್ನ ಆಡಳಿತವನ್ನ ಮಾಡಿದೆ. ಆಡಳಿತಕ್ಕೆ ಬರುವಾಗ ಕೇಂದ್ರ ಸರ್ಕಾರದಲ್ಲಿ ಅನೇಕ ಮಹತ್ತರವಾದಂತಹ ಭರವಸೆಗಳನ್ನ ಕೊಟ್ಟಿದ್ರು. ಉದ್ಯೋಗವನ್ನ ಸೃಷ್ಟಿ ಮಾಡುವ ಭರವಸೆ, ಕಪ್ಪು ಹಣವನ್ನ ತರುವಂತ ಸೃಷ್ಟಿ, ಈ ಎಲ್ಲವನ್ನು ಅನೇಕ ಅಂಶಗಳನ್ನ ಸಿದ್ದರಾಮಯ್ಯನವರು ಟ್ವೀಟ್ ನಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಕ್ರೂಡ್ ಆಯಿಲ್ ಸಂಬಂಧಪಟ್ಟ ಹಾಗೆ ಅಲ್ಲಿ ಬೆಲೆ ಕಡಿಮೆ ಆದ್ರೂ ಕೂಡ ಇಲ್ಲಿ ಪೆಟ್ರೋಲ್ ಬೆಲೆ ಮಾತ್ರ ಹೆಚ್ಚುತ್ತಾನೆ ಇದೆ ಅನ್ನೋ ಮಾತನ್ನು ಕೂಡ ಆಡಿರುವಂತದ್ದು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಏನು ಮೋದಿಯವರು 15 ರ್ಯಾಲಿಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೇ 1ನೇ ತಾರೀಕಿನಂದು. ಸೊ ಈ ರ್ಯಾಲಿಯ ಬಗ್ಗೆ ಒಂದು ಸಣ್ಣದ ಮಟ್ಟದ ಆತಂಕಗೊಂಡಿದ್ದಾರೆ ಅನ್ನೋದು ಈ ಒಂದು ವಿಚಾರದಲ್ಲಿ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಸ್ಪಷ್ಟವಾಗಿ ಮೋದಿಯವರು ರಾಜ್ಯಕ್ಕೆ ಬಂದು ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಈಗಾಗಲೇ ಬಿಜೆಪಿಯಲ್ಲೂ ಕೂಡ ಹಲವಾರು ಗೊಂದಲಗಳಿದ್ದಾವೆ. ಸೊ ಹಾಗೆ ಒಂದಷ್ಟು ಮಂಕು ಕವಿದಂತ ವಾತಾವರಣ ಇದೆ. ಸೊ ಮೋದಿಯವರು ಬಂದ ನಂತರದಲ್ಲಿ ಬಿಜೆಪಿಗೆ ಒಂದಷ್ಟು ಚುರುಕು ಬರಬಹುದು ಮತ್ತು ಅವರ ವೋಟ್ ಸೀಲಿಂಗ್ ಕೆಪಾಸಿಟಿ ಮತ್ತು ಅವರ ಮಾತಿನ ಶೈಲಿಯಲ್ಲಿ ಯಾವೆಲ್ಲ ಅಂಶಗಳನ್ನ ಪ್ರಕಟ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಟ್ವೀಟ್ ಅನ್ನ ಮಾಡಿ ಈಗ ಮೋದಿಯವರ ವಿರುದ್ಧವಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಪ್ರತಿಮಾ, ಧನ್ಯವಾದ ಈಶ್ವರ್ ತಮ್ಮೆಲ್ಲ ಮಾಹಿತಿಗೆ. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಅಮಿತ್ ಶಾ ರೋಡ್ ಶೋ ಶುರುವಾಗಿದೆ. ಹೊಂಡದ ಸರ್ಕಲ್ನಿಂದ ತೆರೆದ ವಾಹನದಲ್ಲಿ ರೋಡ್ ಶೋ ಆರಂಭ ಆಗಿದೆ. ದಾವಣಗೆರೆಯ ಉತ್ತರ ದಕ್ಷಿಣ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡುತ್ತಿದ್ದಾರೆ. ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ಎ ರವೀಂದ್ರನಾಥ್, ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಶವಂತರಾವ್ ಜಾಧವ್ ಕಾಂಗ್ರೆಸ್ ಭದ್ರಕೋಟೆಯನ್ನು ಭೇದಿಸುವುದಕ್ಕೆ ಅಮಿತ್ ಶಾ ರಣತಂತ್ರವನ್ನ ರೂಪಿಸಿದ್ದಾರೆ. ಹೊಂಡದ ಸರ್ಕಲ್, ರಾಮ್ ಅಂಡ್ ಕೋ ಸರ್ಕಲ್ ನಲ್ಲಿ ಅವರು ಈಗಾಗಲೇ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ರೆಡ್ಡಿ ಬಿಲ್ಡಿಂಗ್ ರಸ್ತೆ, ವಿನೋಬಾ ನಗರ ಸೇರಿದಂತೆ ನಗರದ ವಿವಿಧ ರಸ್ತೆಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಅಮಿತ್ ಶಾ ಅವರ ರೋಡ್ ಶೋನಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ಭಾಗಿಯಾಗಿದ್ದಾರೆ. ರ್ಯಾಲಿಯಲ್ಲಿರುವಂತಹ ಎಸ್ಎ ರವೀಂದ್ರನಾಥ್, ಯಶವಂತರಾವ್ ಜಾಧವ್ ರೋಡ್ ಶೋನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರು ಕೂಡ ಅಮಿತ್ ಶಾ ಅವರ ಜೊತೆಗಿದ್ದಾರೆ. ಅಂದ್ರೆ ಭರ್ಜರಿ ಪ್ರಚಾರದಲ್ಲಿ ಆ ರ್ಯಾಲಿಯಲ್ಲಿ ಕೂಡ ಅವರು ಪಾಲ್ಗೊಂಡಿದ್ದಾರೆ. ಹಾಗೇನೆ ಯಾವುದೇ ಗಲಾಟೆಗಳಾಗಬಾರದು ಅಂತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ದಾವಣಗೆರೆಯಲ್ಲಿ ಅಮಿತ್ ಶಾ ರೋಡ್ ಶೋ ಅನ್ನ ನಡೆಸ್ತಾ ಇದ್ದಾರೆ. ಹೊಂಡದ ಸರ್ಕಲ್ನಿಂದ ತೆರೆದ ವಾಹನದಲ್ಲಿ ಈಗಾಗಲೇ ರೋಡ್ ಶೋ ಕೂಡ ಆರಂಭ ಆಗಿದೆ. ದಾವಣಗೆರೆಯ ಉತ್ತರ ಹಾಗೂ ದಕ್ಷಿಣದ ಬಿಜೆಪಿ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡ್ತಾ ಇದ್ದಾರೆ. ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ಎ ರವೀಂದ್ರನಾಥ್ ಹಾಗೆಯೇ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಶವಂತರಾವ್ ಜಾಧವ್ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಭದ್ರಕೋಟೆಯನ್ನ ಭೇದಿಸೋದಕ್ಕೆ ಅಮಿತ್ ಶಾ ರಣತಂತ್ರವನ್ನ ರೂಪಿಸಿದ್ದಾರೆ. ಹೀಗಾಗಿ ಭರ್ಜರಿ ರೋಡ್ ಶೋ ನಡೆಸೋದ್ರ ಮುಖಾಂತರವಾಗಿ ಮತದಾರರನ್ನ ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ.
ಚಿಕ್ಕ ಬ್ರೇಕ್ ಆದ್ಮೇಲೆ ಸುದ್ದಿ ಮಧ್ಯಾಹ್ನದಲ್ಲಿ ಮತ್ತಷ್ಟು ಸುದ್ದಿ. ಸುದ್ದಿ ಮಧ್ಯಾಹ್ನಗೆ ಮತ್ತೆ ಸ್ವಾಗತ. ದಾವಣಗೆರೆಯಲ್ಲಿ ಅಮಿತ್ ಶಾ ಭರ್ಜರಿ ರೋಡ್ ಶೋ ನಡೆಸ್ತಾ ಇದ್ದಾರೆ. ವರುಣಾ ಕ್ಷೇತ್ರದಲ್ಲಿ ವಿಜಯೇಂದ್ರ ಅಭಿಮಾನಿಗಳು ನೋಟಾ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಬಿವೈ ವಿಜಯೇಂದ್ರಗೆ ವರುಣಾ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಈ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಟಿ ನರಸೀಪುರದ ವಿದ್ಯೋದಯ ಕಾಲೇಜು ವೃತ್ತದಿಂದ ಬೈಕ್ ರ್ಯಾಲಿ ಶುರುವಾಗಿದೆ. ವರುಣಾ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ನೋಟಾ ಚಲಾಯಿಸುವಂತೆ ಮನವಿ ಮಾಡಿಕೊಳ್ತಿದ್ದಾರೆ. ಜೀವರಳ್ಳಿ, ಬಿಳಿಗೆರೆ, ಸುತ್ತೂರು ಮಾರ್ಗವಾಗಿ ವರುಣಾವನ್ನ ತಲುಪಿದ್ದಾರೆ. 50ಕ್ಕೂ ಹೆಚ್ಚು ಬಿಜೆಪಿಯ ಕಾರ್ಯಕರ್ತರು, ವಿಜಯೇಂದ್ರ ಅಭಿಮಾನಿಗಳು ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ವಿಜಯೇಂದ್ರ ಅಭಿಮಾನಿಗಳ ಈ ರ್ಯಾಲಿಗೆ ಅವಕಾಶವನ್ನ ನೀಡಿಲ್ಲ ಚುನಾವಣಾಧಿಕಾರಿಗಳು. ಹಾಗಿದ್ರೂ ಕೂಡ ನೋಟಾ ಜಾಗೃತಿ ರ್ಯಾಲಿ ಮಾಡೋದು ತಪ್ಪಾ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನೋಟಾ ವೋಟಿನ ಬಗ್ಗೆ ಸಾಕಷ್ಟು ಚರ್ಚೆಯಾಗಿತ್ತು. ಇದೀಗ ವರುಣಾದಲ್ಲಿ ಬಿಎಸ್ ಯಡಿಯೂರಪ್ಪ ಪುತ್ರ ಬಿವೈ ವಿಜಯೇಂದ್ರಗೆ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ನೋಟಾ ವೋಟಿನ ಬಗ್ಗೆ ಮತ್ತೆ ಚರ್ಚೆಯಾಗ್ತಾ ಇದೆ. ಅದು ಕೂಡ ವಿಜಯೇಂದ್ರ ಅಭಿಮಾನಿಗಳಿಂದಲೇ ಬಿಜೆಪಿ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ನೋಟಾ ವೋಟ್ ಹಾಕೋ ಬಗ್ಗೆ ಅಭಿಯಾನ ನಡೀತಾ ಇದೆ. ಹಾಗಾದ್ರೆ ನೋಟಾ ವೋಟ್ ಅಂದ್ರೆ ಏನು, ನೋಟಾ ವೋಟ್ನಿಂದ ಆಗುವ ನಷ್ಟ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನಿಸಬೇಕಾಗತ್ತೆ. ಪ್ರಮುಖವಾಗಿ ಇಲ್ಲಿ ನೋಟಾ ಏನು ಅನ್ನೋದನ್ನ ನೋಡೋದಾದ್ರೆ, ನೋಟಾ ಅಂದ್ರೆ ನನ್ ಆಫ್ ದಿ ಎಬೋವ್ ಅಂತ. ಮತದಾನ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳು ನನ್ನ ಮತಕ್ಕೆ ಅರ್ಹರಲ್ಲ ಅನ್ನೋ ಅರ್ಥ ಕೊಡುತ್ತೆ.
ನೋಟಾ ವೋಟ್ ಎಲೆಕ್ಟ್ರಾನಿಕ್ ಮತಯಂತ್ರದ ಕೊನೆಯ ಬಟನ್ನಲ್ಲಿ ಇರುತ್ತೆ. ಮತದಾರ ತನ್ನ ಮತವನ್ನ ತಿರಸ್ಕರಿಸುವ ವಿಧಾನ ಇದಾಗಿದೆ. ನೋಟಾ ಮತಕ್ಕೆ ಅಭ್ಯರ್ಥಿಯನ್ನ ಸೋಲಿಸುವ ಶಕ್ತಿ ಇದೆ, ಆದರೆ ನೋಟಾಗಿಂತ ಹೆಚ್ಚು ಮತ ಪಡೆದವರು ಜಯಶಾಲಿಯಾಗ್ತಾರೆ. ಆದರೆ ಇಲ್ಲಿವರೆಗೆ ನೋಟಾ ವೋಟ್ ಮೊದಲ ಪ್ರಾಶಸ್ತ್ಯವನ್ನ ಪಡೆದ ಉದಾಹರಣೆ ಮಾತ್ರ ಇಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೋಟಾ ವೋಟ್ ಬಗ್ಗೆ ಸಾಕಷ್ಟು ಚರ್ಚೆಯಾಗಿತ್ತು. ಅದಾದ ಮೇಲೆ ಇದೀಗ ವರುಣಾ ಕ್ಷೇತ್ರದಲ್ಲಿ ನೋಟಾ ವೋಟಿನ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ವಿಜಯೇಂದ್ರಗೆ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ನೋಟಾ ವೋಟ್ ಬಗ್ಗೆ ಅಭಿಯಾನವನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಏನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ನೋಟಾ ವೋಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ವರುಣಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ. ಇಲ್ಲಿ ನೋಟಾ ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ? ಪ್ರತಿಮಾ 2009ರಲ್ಲಿ ನೋಟಾ ಜಾರಿಗೊಳಿಸಲು ಅವಕಾಶ ಕಲ್ಪಿಸಬೇಕೆಂದು ಕೇಂದ್ರ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸುತ್ತೆ. ಇದಕ್ಕೆ ಬಹುತೇಕ ರಾಜಕೀಯ ಪಕ್ಷಗಳು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಹಲವು ಸುತ್ತಿನ ವಿಚಾರಣೆ ಬಳಿಕ 2013 ಸೆಪ್ಟೆಂಬರ್ 22ರಂದು ಸುಪ್ರೀಂ ಕೋರ್ಟ್ ನೋಟಾ ಜಾರಿಗೊಳಿಸಲು ಚುನಾವಣಾ ಆಯೋಗ ಅವಕಾಶ ನೀಡುತ್ತೆ. ಅಂದ್ರೆ ಮತದಾನ ಮಾಡುವುದು ಅಂದ್ರೆ ಯಾವುದೇ ಒಬ್ಬ ಒಂದು ವೇಳೆ ಮತದಾನ ಮಾಡ್ಲಿಕ್ಕೆ ಒಬ್ಬ ಅಭ್ಯರ್ಥಿಗಳು ಯಾರು ಕೂಡ ಅರ್ಹರಿಲ್ಲ ಅನ್ನೋದು ಆ ಮತದಾರನಿಗೆ ಏನಾದ್ರು ಜಾಗೃತಿ ಆದ್ರೆ ಆ ಮತದಾರ ಕೊನೆಗೆ ಅಂತಿಮವಾಗಿ ನಾನು ಯಾರಿಗೂ ಮತ ಹಾಕಲ್ಲ ಅನ್ನುವ ಒಂದು ಬಟನ್ ಇರ್ತಂದ್ರೆ ಅದು ನೋಟಾ ಇರುತ್ತೆ. ಆ ಬಟನ್ ಒತ್ತುವ ಮುಖಾಂತರ ಅವನ ಹಕ್ಕನ್ನು ಚಲಾಯಿಸುವುದು ಇದರ ಮೂಲ ಉದ್ದೇಶವಾಗಿರುವಂತದ್ದು. ಒಟ್ಟಾರೆ ಒಂದು ವೇಳೆ ಮತದಾನದ ಹಕ್ಕು ಬಹುಮತದಲ್ಲಿ ಚಲಾವಣೆ ಆಗಿದ್ರೆ ಅದಕ್ಕಾಗಿ ಮತ್ತೆ ಚುನಾವಣೆ ನಡೆಸುವ ಅಗತ್ಯವಿಲ್ಲ ಅನ್ನೋದು ಕೂಡ, ಬದಲಿಗೆ ಮತದಾರರ ತೀರ್ಪನ್ನು ಗೌರವಿಸಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿರೋದು. ಒಂದು ವೇಳೆ ಅಧಿಕೃತ ಪಕ್ಷದ ಮತದಾರರಿದ್ದು ಅವರು ನೋಟಾ ಚಲಾವಣೆ ಮಾಡಿದ್ರೆ ಅಧಿಕೃತ ಅಭ್ಯರ್ಥಿ ಸೋಲಿಸುವ ಶಕ್ತಿ ಕೂಡ ಇರುತ್ತೆ. ಆದ್ರೆ ಇಲ್ಲಿ ಈ ಅತಿ ಹೆಚ್ಚು ಮತ ಪಡೆದಂತವರು ಕೂಡ ವಿಜಯಶಾಲಿ ಆಗ್ತಾರೆ. ಒಟ್ಟಾರೆ ನೋಟಾ ಅನ್ನೋದು ಒಬ್ಬ ಮತದಾರನಿಗೆ ತನ್ನ ಹಕ್ಕನ್ನ ಯಾರಿಗೂ ಚಲಾಯಿಸಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವನು ಅನಿವಾರ್ಯವಾಗಿ ಇವರು ಯಾರು ಕೂಡ ಅರ್ಹರಲ್ಲ ಅನ್ನೋ ಒಂದು ಮತ ಚಲಾಯಿಸುವುದೇ ನೋಟಾ. ಪ್ರತಿಮಾ, ಓಕೆ, ಧನ್ಯವಾದ ಚಿದಾನಂದ್ ಪಟೇಲ್. ನೋಟಾ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿರೋದ್ರಿಂದ ಬಹುತೇಕ ಮಂದಿಗೆ ಈ ನೋಟಾ ಅಂದ್ರೆ ಏನು, ಯಾಕೆ ನಾವು ಚಲಾಯಿಸಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇರುತ್ತೆ. ಅದಕ್ಕೆ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಕೂಡ ಈಗಾಗಲೇ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೀವಿ. ಅಂದ್ರೆ ಒಬ್ಬ ಅಭ್ಯರ್ಥಿಯನ್ನ ಸೋಲಿಸುವ ಶಕ್ತಿ ಕೂಡ ನೋಟಾ ವೋಟ್ಗೆ ಇರುತ್ತೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಬೈಕ್ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮೋಟಮ್ಮ ಪರ ಬೈಕ್ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸ್ವತಃ ಬೈಕ್ ಓಡಿಸುವ ಮೂಲಕ ಬೈಕ್ ರ್ಯಾಲಿಯಲ್ಲಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದಾರೆ. ನಗರದ ಹೊಯ್ಸಳ ಮೈದಾನದಿಂದ ಅಡ್ಯಂತಾಯ ರಂಗ ಮಂದಿರದವರೆಗೆ ಬೈಕ್ ರ್ಯಾಲಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಮೋಟಮ್ಮ ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹಾಗೆ ನಯನಾ ಮೋಟಮ್ಮ ಅವರು ಕೂಡ ಸೇರಿದಂತೆ ಸಾಕಷ್ಟು ಕಾರ್ಯಕರ್ತರು ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ.